ನಮಸ್ತೆ, ಶುಭೋದಯ. ಬ್ರಹ್ಮರ್ಷಿ ದೈವರಾತ ಗೋಶಾಲೆಗೆ ಸ್ವಾಗತ ಸುಸ್ವಾಗತ. ನಮ್ಮ ಈ ಒಂದು ಗೋಶಾಲೆಯಲ್ಲಿ ಹಸುಗಳು ಎಷ್ಟು ಸ್ವಚ್ಛಂದವಾಗಿ ಇಲ್ಲಿ ಮೇಯ್ತಾ ಇರೋದನ್ನ ನೀವು ನೋಡ್ಬೋದು. ಹಾಗೇನೆ ಎಷ್ಟು ಪ್ರೀತಿ, ಎಷ್ಟೊಂದು ಕನೆಕ್ಷನ್ ಅಂತಂದ್ರೆ, ನಾವು ಬರ್ತಿದ್ದಂತೆ ಬಂದು ನಮ್ಮ ಬಳಿಯಲ್ಲಿ ಬಂದು ಬಾ ಸುಮಂಗಲೇ ಬಾ ಬಳಿಯಲ್ಲಿ ಬಂದು ಮುದ್ದು ಮಾಡಿಸ್ಕೊಂಡು ನೋಡಿ, ನೋಡೋಕೆ ಎಷ್ಟು ದೈತ್ಯಕಾರ ಅಂತ ಅನ್ಸುತ್ತೆ, ಹೇಗೋ ಏನೋ ಎಂತ ಅಂತ. ಆದ್ರೆ ಈ ದೇಸಿ ಹಸುಗಳಲ್ಲಿ ಈ ಒಂದು ಭುಜ ಅನ್ನುವಂಥದ್ದನ್ನ ಸೂರ್ಯನಾಡಿ ಅಂತ ಹೇಳ್ತೀವಿ. ಇದರ ಮೇಲೆ ಬಿಸಿಲು ಬಂದಷ್ಟು ಅವು ರಿಚಾರ್ಜ್ ಆಗಿ ಅವುಗಳ ಹಾಲಿನಲ್ಲಿ ಇನ್ನಷ್ಟು ಗುಣಮಟ್ಟ ಹೆಚ್ಚಾಗತ್ತೆ, ಔಷಧೀಯ ಗುಣಧರ್ಮ ಜಾಸ್ತಿ. ಹಾಗೆ ಲಕ್ಷ್ಮೀ ಬಾ ಬಾ. ಈ ರೀತಿ ಹಸುಗಳ ಮೈ ದೌಡೋದ್ರಿಂದ, ಹಸುಗಳ ಜೊತೆಯಲ್ಲಿ ಸಮಯ ಕಳೆಯೋದ್ರಿಂದ ನಮ್ಮ ಎಲ್ಲ ರೀತಿಯ ರೋಗಗಳು ನಾಶ ಆಗುತ್ತೆ, ದೇಹಕ್ಕೆ, ಮನಸ್ಸಿಗೆ. ಹೌದು. ಹೌದೇ ಹೌದು ಹೌದು. ಗಿಲಿ ಆಗ್ತಿಲ್ಲ. ಸೀರೆ ಮೆಟ್ಟಡ ನನ್ನ ಕಾಲ್ತೆಗೆ, ನನ್ನ ಸೀರೆ ಬಿಡು. ಹಾ ಬಾರಿ. ನೋಡಿ ಇವಳು ನೋಡಿ, ರಾಣಿ ಹೇಗೆ, ಅವಳ ಕೊಂಬು ನೋಡಿ, ಕೊಂಬು. ಇದು ಗುಜರಾತಿನ ಒಂದು ವಿಶೇಷವಾದಂತಹ ತಳಿ. ಇದು ಅವರ ಕೋಡ್ ನೋಡಿ ಹೇಗಿರುತ್ತೆ ಅಂತ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆ ಕೊಂಬು. ಎಷ್ಟು ಸುಂದರವಾದಂತಹ ಕೊಂಬು ಅಲ್ದನ. ಹೌದೇ ಹೌದು. ರಾಣಿ ನೀನು, ಮಹಾರಾಣಿ. ಆ ಕಿವಿಗಳು, ಆ ಕೊಂಬು, ಈ ದೃಶ್ಯ ನೋಡೋಕೆ ಎರಡು ಕಣ್ಣು ಸಾಲೋದಿಲ್ಲ ಹೌದಾ. ಇವು ಪೂರ್ತಿ ಅವರ ದೇಹವನ್ನ ನೋಡಿ ಒಮ್ಮೆ ನೋಡಿ, ಹೇಗೆ ಆ ಎತ್ತರ ಇರ್ಬೋದು, ಆ ಒಂದು ದೃಶ್ಯ, ಆ ಒಂದು ಸೌಂದರ್ಯ. ದೃಷ್ಟಿ ಆಗ್ಬಿಡತ್ತೆ ನಿಂಗೆ, ದೃಷ್ಟಿ ತೆಗೆತ್ತೆ ತಡೆ. ಓ ನೋಡು, ನನ್ ದೃಷ್ಟಿನೇ ಬಿದ್ದೋಜು ನಿಂಗೆ. ಹೌದಂತೆ, ನವಿಲು ಹೌದು ಹೌದು ಹೇಳ್ತಾ ಇದ್ದು. ಹೀಗೆ ನೋಡಿ, ಆಲ್ಮೋಸ್ಟ್ ನನ್ನಷ್ಟು ಹೈಟ್ ಇದ್ದಾಳಲ್ಲ, ಕೋಡಿಗೆ ಹೈಟ್ ಹಿಡಿದ್ರೆ ಹೌದು ನನ್ನಷ್ಟೇ ಎತ್ತರ ಇದ್ದಾಳು. ಲಕ್ಷ್ಮಿ ಬಾ, ಇಲ್ಬಾ ಲಕ್ಷ್ಮಿ. ಈಕೆ ಶ್ರೀರಾಮನ ತಾಯಿ ಲಕ್ಷ್ಮಿ, ನೀವೇನಲ್ಲಿ ನೋಡ್ತಾ ಇದ್ದೀರಲ್ವಾ. ಈಕೆ ಗುಜರಾತ್ ಇಂದ ಬಂದವಳು, ಪುಟ್ಟ ಕರುವಾಗಿದ್ಲು, ಈಗ ದೊಡ್ಡವಳು ಆಗ್ತಿದ್ದಾಳೆ ಅಲ್ದ ಗುಲಾಬಿ. ಮತ್ತೆ ಇಲ್ಲಿ ಬಂದಿವಳು ನಮ್ಮ ಭಾಷೆ ಎಲ್ಲ ಕಲ್ತಿದ್ದು. ನೋಡಿ ನಮ್ಮ ಗುಲಾಬಿಯನ್ನು ನೋಡಿ, ಎಷ್ಟು ಚಂದ ಅಂತ ನಮ್ಮ ಗುಲಾಬಿ. ಎಂತದು ಒಣ ಇದ್ದ. ಬಾಲದಲ್ಲಿ ಹೊಡೆದು ಓಡಿಸ್ಕೊತ ಎಲ್ಲವ. ರಾಧೆ, ಗುಲಾಬಿ, ಅದೇ 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 ಮುಟ್ಟಾಟ ಆಡ್ತಾರ ನಿಂಗ ಇಲ್ಲಯ್ಯ? ಹೌದಾ, ಮುಟ್ಟಾಟ ಆಡ್ಕತ್ರ ಒಬ್ರಿಗೊಬ್ರು. ಸುಮಂಗಲ, ಲಕ್ಷ್ಮಿ ಬಾ. ಎಲ್ಲಿಗೆ ಹೋಗ್ತೆ? ಮೇಯುಲ್ ಹೋಗ್ತೀಯಾ? ಮೇಯುಲ್ ಹೋಗ್ತೀಯಾ ಲಕ್ಷ್ಮಿ? ಹಾ ನೋಡಲ್ಲಿ, ಅದನ್ನ ನೋಡು, ಅಲ್ಲಿ ನೋಡು ನಮ್ಮ ಮೇದಿನಿ. ಅವಳು ಮೇದಿನಿ, ಎಲ್ಲ ಮೇಯಲು ಹೋಗಿದ್ದಿ? ಯಾರ ಮಾಲೆ ಹಾಕೊಟ್ಟಿದ್ವಿ? ಎಲ್ಲೆಲ್ಲೋ ಓಡಾಡ್ತಾಳೆ. ಅದ್ ಹೆಂಗ ಅದ ನಮ್ನಿ ಬಳ್ಳಿ ಸುತ್ಸ್ಕ ಬಂದ್ಯೆ? ಮೇದಿನಿ ಬಾ, ಬಳ್ಳಿ ತೆಕ್ಕೊಡ್ತೆ ಬಾ. ಸುಮಂಗಲ, ಓ ಸುಮಂಗಲ. ಲಕ್ಷ್ಮಿ, ಶ್ರೀರಾಮ ಅಥವಾ ಬಲರಾಮನ ತಾಯಿ ಇವಳು. ನೀವು ನೋಡ್ಬೋದು, ಸಂಪೂರ್ಣವಾದಂತಹ ಬಿಳಿ ಬಣ್ಣ ಅಂತ ಸುಮಂಗಲ. ಹೌದೌದು, ಇವಳು ನಮ್ಮ ಈ ಲಕ್ಷ್ಮಿ. ಮೈ ಬಣ್ಣ ನೋಡಿ ಎಷ್ಟು ಚಂದ ಅಂತ, ಎಷ್ಟು ಸುಂದರವಾಗಿದ್ದಾಳೆ ನಮ್ಮ ಈ ಒಂದು ಲಕ್ಷ್ಮಿ. ಪೂರ್ತಿಯಾಗಿ ಬಿಳಿ ಮೈ ಬಣ್ಣ ಅಲ್ದನ. ನಾನು ಹೇಗೆ ಕಾಣ್ತಿದ್ದೀನಿ? ಈ ಎರಡು ಕೊಂಬುಗಳ ಮಧ್ಯೆ ನಾನು ಕಾಣ್ತಾ ಇದ್ದೀನಲ್ವಾ? ಹೌದು ಹೌದು ಸುಮಂಗಲ. ನೋಡು ಅಲ್ಲಿ ಎಂತಕ್ಕೆ ಅದಕ್ಕೆ ಇರುತ್ತೆ ಪಾಪ, ಎಂತಕ್ಕೆ ಹಾಗೆ ಮಾಡುತ್ತೆ? ತನಗೆ ಮುದ್ದು ಮಾಡು ಅಂತ. ಇಲ್ಬಾ ಸುಮಂಗಲ, ಬಾ ಇಲ್ಲಿ ಸುಮಂಗಲ. ಎಂತ ಮೇದಿನಿ ನೋಡು, ಸರ ಎಲ್ಲ ತೆಕ್ಕ ಬಂತು ಮೇದಿನಿ. ಇದು ಬರೀ ಓಡಿಸ್ತು.
ಎಂತಕ್ಕೆ ಹಂಗೆ ಮಾಡ್ತೀಯ? ಎಂತಕ್ಕೆ ಓಡಿಸ್ತಾ ಇದನ್ನ ಪಾಪ? ಓಡಿಸ್ಲಕ್ಕಿಲ್ಲ ಹಂಗೆಲ್ಲವ. ಓಡಿಸ್ಲಕ್ಕಿಲ್ಲ. ಮೇದಿನಿ ನೋಡಿ ಕುತ್ತಿಗೆಗೆ ಒಳ್ಳೆ ಮಾಲೆ ಹಾಕಿದಂಗೆ ಗಿಡ ಹಾಕೋ ಬಂದಿದ್ಲು, ಈಗೆಲ್ಲ ಬಿಸಾಕೊಂಡ್ಲು. ಇಲ್ಲಿ ಈಗ ಲಕ್ಷ್ಮಿ ಮತ್ತೆ ಗಾಯತ್ರಿ ನಿನ್ನೆ ಕೂಡ ಫೈಟ್ ಮಾಡ್ತಾ ಇದ್ರು, ನೀವು ನೋಡಿದ್ರಿ ಅವರ ಒಂದು ಕಾಳಗವನ್ನ. ಇವತ್ತು ಮತ್ತೆ ಪುನಃ ಕಾಳಗಕ್ಕೆ ಸಿದ್ಧರಾಗಿದ್ದಾರೆ ನೋಡಿ. ಯಾರು ಗೆಲ್ತಾರೆ? ಹಾಗೆ ಇಲ್ಲಿ ಸುಮಂಗಲ ಅವಾಗಿಂದನು ಮಧುಶ್ರವಣ ಬಳಿ ಹೋಗ್ತಾ ಇದ್ಲು, ಮುದ್ದು ಮಾಡು ಅಂತ ಮಾಡಿಸ್ಕೊತಾ ಇದ್ದಾಳೆ. ಈಕೆ ರಾಧೆ. ಇಲ್ಲಿ ಲಕ್ಷ್ಮಿ ಮತ್ತು ಗಾಯತ್ರಿ ಪ್ರತಿದಿನದಂತೆ ಹೀಗೆ ಹೊಡೆದಾಡ್ತಾ ಇವರಿಬ್ರು ಫ್ರೆಂಡ್ಸ್ ಆಗ್ತಿದ್ದಾರೆ ದಿನಾಲು. ನೋಡಿ ಅಬ್ಬಾ ಅಬ್ಬಾ. ಯಾರು ಗೆಲ್ತಾರೆ? ಇವರಿಬ್ರಲ್ಲಿ ಯಾರು ಗೆಲ್ತಾರೆ? ಇಲ್ಲೆಲ್ಲ ನಮ್ಮ ಉಳಿದ ಹಸುಗಳನ್ನ ನೀವು ನೋಡ್ಬೋದು. ಮಧುಶ್ರವನೊಟ್ಟಿಗೆ ಸುಮಂಗಲ ಮುಟ್ಟು ಆಟ ಆಡು ಮಗ, ಮುಟ್ಟುಲ್ ಬತ್ತ ನೋಡು. ನೋಡಿ ತಾಮ್ರ ಕಪಿಲೆ ಅಥವಾ ಸ್ವರ್ಣ ಕಪಿಲೆ ಹೇಗೆ ಇಲ್ಲಿ ಮೇಯ್ತಾ ಇದ್ದಾಳೆ. ಎಲ್ಲ ಈ ಒಂದು ಸುಂದರವಾದಂತಹ ಬಯಲಿನಲ್ಲಿ ಆಟ ಆಡೋದು, ಮೇಯೋದು, ಕುಸ್ತಿ ಮಾಡೋದು, ಇವುಗಳನ್ನ ನೋಡೋದೇ ಒಂಥರ ಕಣ್ಣಿಗೆ ಆನಂದ. ನೋಡಿ ಇಲ್ಲಿ ಗೀರ್ ತಳಿಯ ಒಂದು ಕರು ಇದ್ರೆ, ಇಲ್ಲಿ ಮಲೆನಾಡು ಗಿಡ್ಡದ ಒಂದು ಹಸು. ಈ ಹಸು ಈಗಾಗಲೇ 2 ಕರುಗಳನ್ನ ಹಾಕಿದಂತ ಹಸು ಹೇಗಿದೆ ನೋಡಿ. ಇದು ಇನ್ನೂ ಕೂಡ ಕರು ಹಾಕಬೇಕಾಗಿರುವಂತಹ ಒಂದು ಮೊಣಕ ಅಂತ ಏನ್ ನಾವು ಹೇಳ್ತೀವಿ ಹಾಗೆ. ನೋಡಿ ವ್ಯತ್ಯಾಸ ನೋಡಿ ಅವುಗಳ ಸೈಜ್ ಅಲ್ಲಿ, ಹಾಗೂ ಈ ಒಂದು ಭಿನ್ನತೆ ಹೇಗಿದೆ ಅಂತ ನೋಡ್ಬೋದು ನಿಮ್ಗಲ್ಲಿ. ಅದು ಒಂದು ಪುಟಾಣಿಯಾಗಿ ಕಾಣುತ್ತೆ, ಆದ್ರೆ ಮಲೆನಾಡು ಗಿಡ್ಡ ಅದು. ಹೀಗೆ ಇಲ್ಲಿ ಗೀರ್ ತಳಿಯ ಹಸುಗಳಲ್ಲಿನ ಒಂದು ಭೇದವನ್ನ ನೀವು ಕಾಣಬಹುದು ನೋಡಿ. ಎಲ್ಲರೂ ಒಳಗೆ ತನಕ ಹೋಗಿ ಮೇಯ್ತಾ ಇದ್ದಾರೆ. ಈ ತರ ಅವುಗಳನ್ನ ಸ್ವಚ್ಛಂದವಾಗಿ ಅವು ಮೇಯೋದನ್ನೇ ನೋಡೋದು ಚಂದ. ಒಳಗೆ ಹೋಗಿ ಅವುಗಳಿಗೆ ಬೇಕಾದಂಥದ್ದನ್ನ ಮೆಂದು ಬರುತ್ತೆ ಅವು. ನೋಡಿ ಮೇದಿನಿ ಓಡುದು ಅಂದ್ರೆ ಓಡುದು. ರಾಧೇ ಶ್ಯಾಮ್ ರಾಧೇ ಶ್ಯಾಮ್. ಇವಳು ಕೃಷ್ಣಾಷ್ಟಮಿಯ ದಿನ ಹುಟ್ಟಿದವಳು, ಹಾಗಾಗಿ ಇವಳಿಗೆ ರಾಧೆ ಅಂತ ನಾಮಕರಣ ಮಾಡಿದ್ದು. ರಾಧಾ ಮಾಧವ ಮೇಘ ಶ್ಯಾಮ್. ನೋಡಿ ಒಬ್ರು ಬಂದ ತಕ್ಷಣ ಉಳಿದವರು ನಿಧಾನಕ್ಕೆ ಬರ್ತಾ ಹೋಗ್ತಾರೆ. ಅದೇ ಒಂದು ಚಂದ ನೋಡೋದಕ್ಕೆ. ಬಾ ಒಬ್ಬ ನೋಡು ಫೈಟಿಂಗ್ ಅಲ್ಲಿ. ಬಾ 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 ಬಾರೆ ಬಾ 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 ಬಾ. ಹಬ್ಬ ನೋಡು ಫೈಟಿಂಗ್ ಮಾಡಿ ಓಡಿಸ್ತಾ ಇದ್ದದ್ದು ಒಬ್ಬೊಬ್ರನ್ನ.